ಮೂಲಭೂತ ಹಕ್ಕಿರೋನು ಮಟ್ಟಿಗೆ ಬೆಳೆದ್ಬಿಟ್ಟದ. ಯಾಕಂತಂದ್ರೆ ನಾವು ಅದಕ್ಕೆ ಬೈಕೊಂಡು ಹೋಗಿಬಿಟ್ಟಿದ್ವಿ ಎಲ್ಲ ಕಡೆಗೂ, ಆಲ್ ಓವರ್ ಇಂಡಿಯಾ, ನಾಟ್ ಇನ್ ಕರ್ನಾಟಕ ಓನ್ಲಿ. ಇವೆಲ್ಲ ನೋಡಿದಾಗ ಮಧ್ಯಂತರ ಚುನಾವಣೆ ನವಂಬರದಲ್ಲಿ ಆಗ್ತದನ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಿದ್ದು ಹೋಗ್ತದನ ಅನ್ನುವ ದೊಡ್ಡ ಪ್ರಶ್ನೆ ಈಗ ಎದುರಾಗಿದೆ. ಈ ಪ್ರಶ್ನೆ ಈಗ ಎತ್ತಾ ಇರಲಿಲ್ಲ. ಯಾಕಂದರೆ ಸುರ್ಜೇವಾಲ ಅವ್ರು ಬಂದು 40 ಮಂದಿ ಜೊತೆ ಚರ್ಚೆ ಮಾಡ್ತವೆ. ಉಳಿದವರು MLAಗಳು ಅಂದರೆ ಇಲ್ಲೇ ಡಿಸೆಂಡೆಂಟ್ ಅಂದರೆ ಮೂಲಭೂತ ವಿರೋಧಿಗಳು, ಭಿನ್ನ ಮತಸ್ಥರು 40 ಜನ ಇದ್ದಾರೆ ಅನ್ನೋದು ಒಂದು ಅಂಕಿ ಸೂಚ್ಯವಾಗಿ ಕಂಡುಬರುವಂಥದ್ದು. ಈ 40 ಜೊತೆಗೆ ಈಗ ನಿಮ್ಗೆ ಗೊತ್ತದ ಕಾಗಿ ಅವರು, PR ಪಾಟೀಲರು ಏನೇನು ಮಾತಾಡಿದ್ದಾರೆ, ಡೆವಲಪ್ಮೆಂಟ್ ಏನಾಗಿದೆ ಅಂತೇಳಿ ಓಪನ್ ಆಗಿ ಅವರು ಆರೋಪ ಮಾಡ್ತಾಯಿದ್ದಾರೆ ಸರ್ಕಾರ ಮೇಲೆ. ಹೀಗೆ ಅನೇಕರು ಅಲ್ಲಿದ್ದಲ್ಲೇ ಒಳಗಿನೊಳಗೆ ಆರೋಪ ಮಾಡ್ತಾಯಿದ್ದಾರೆ ಕಾಣ್ತದೆ. ಒಂದು 40 ಜನ. ಆ 40 ಜನ ಏನು DK ಸರ್ ಬೆನ್ನತ್ತಿ ಹೋಗ್ತಾರೋ, ಸತೀಶ್ ಜಾರಕಿಹೊಳಿ ಬೆನ್ನತ್ತಿ ಹೋಗ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಈಗ ನೋಡ್ರಿ, ಕಾಂಗ್ರೆಸ್ ಸರ್ಕಾರ ಬೆತ್ತಂದ್ರೆ ಯಾವ್ದು ಬರಬೇಕು? BJP ಅವರು ಅದರ JDS ಅಂತ ಹೆಚ್ಚು ಕಡಿಮೆ ನಾಮಾವಶೇಷಪ್ಪ ಅನ್ನೋ ಹಂತಕ್ಕೆ ಬಂದಂಥದ್ದು. ಅದೇನಿದ್ರು ಒಂದು ಪಾರ್ಟ್ ಆಫ್ ದ ಯಾವುದೇ ಗೆದ್ದ ಪಾರ್ಟಿಯ ಪಾರ್ಟ್. ಯಾರು ಗೆಲ್ಲಕ್ಕೆ ಹೊಟ್ಟದ ಅವ್ರ ಪಾರ್ಟಿ ಇವತ್ತು BJP ಜೊತೆಗದ ಅವ್ರ ಜೊತೆ ಕುಡ್ಕೊಂಡು ಹೋಗ್ಬೋದೇನೋ. ಒಟ್ಟಾರೆಯಾಗೆ ನಳಿನ್ ಕಟೀಲ್ ಆಗಿರ್ಬೋದು, ನಳಿನ್ ಕುಮಾರ್ ಕಟೀಲ್ ಜೊತೆಗೆ ನಮ್ಮ ಗೋವಿಂದ ಕಾರಜೋಳ್, ವಿ ಸೋಮಣ್ಣ, ನಮ್ಮ ಶ್ರೀರಾಮುಲು ಇವರೆಲ್ಲರ ಮಾತುಗಳನ್ನು ಗಮನಿಸಿದಾಗ ಒಂದು ಪಿಕ್ಚರ್ ಕ್ಲಿಯರ್ ಆಗ್ತದೆ. ಒಂದು ಮಧ್ಯಂತರ ಸರ್ಕಾರ ಅಥವಾ ನಡಮಟ್ಟದಲ್ಲಿ ಸರ್ಕಾರ ಬಿದ್ದು ಹೋಗ್ತದೆ ಅನ್ನುವಂಥ ಒಂದು ಮಾತಿಗೆ ಬಲ ತುಂಬ್ತಾ ಇದ್ದಾರೆ. ಬಾಯಿಗಾರ ಹೇಳಿ ನಿಮಗೆ ಬಲ ತುಂಬ ಕಾಲ ಸುರ್ಜೇವಾಲ ಅವ್ರು ಮಾತಾಡೋದು, ಅವ್ರ ಸಮಸ್ಯೆ ಫಾಲೋ ಮಾಡೋದು, ಅವ್ರಿಗೆ ಏನು ಬೇಕು ಕೇಳೋದು, ಲಾಲಿಪಾಪ್ಗಳು ಸಮಾಧಾನ ಮಾಡೋದು. ಅವ್ರು ಏನಪ್ಪ ಜನಕ್ಕೆ ಒಳ್ಳೇದು ಮಾಡಬೇಕು. ಈ 40 ಜನ ಇದ್ದವರು